ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಏನ್ ಮಾಡ್ತಿದ್ದೀರಾ? ಬಟ್ಟೆ ಇಟ್ಕೋತಿದ್ದೀನಿ. ಏಕೆ? ನಾಡಿದ್ದು ನಾನು ಊರಿಗೆ ಹೋಗ್ತಿದ್ದೀನಿ. ಏನು ವಿಶೇಷ? ನಮ್ಮೂರು ನಮ್ಮನೆ ಅಂದಮೇಲೆ ಯಾವತ್ತಿದ್ರೂ ಅಲ್ಲಿಗೆ ಹೋಗ್ಬೇಕಲ್ವಾ? ಏನು ಹೇಳ್ತಿದ್ದೀರಾ? ಅರ್ಥ ಆಗ್ತಿಲ್ಲ. ಸರಿ ಬಿಡಿ, ನಾನು ಬರ್ತೀನಿ. ನೀವ್ಯಾಕೆ ಬರ್ತೀರಾ? ಏನ್ರಿ ಈಗ ಕೇಳ್ತಿದ್ದೀರಾ? ಮದುವೆ ಆದಾಗಿಂದ ಇವತ್ತಿನವರೆಗೂ ನೀವು ಯಾವತ್ತಾದ್ರೂ ಒಬ್ಬರೇ ಊರಿಗೆ ಹೋಗಿದ್ದೀರಾ? ಇಲ್ಲ ತಾನೆ? ಯಾವಾಗಲೂ ನಾನು ನಿಮ್ಮ ಜೊತೆ ಬರ್ತಿದ್ದೆ. ನಿಮ್ಮನ್ನು ನಾನೇ ತಾನೇ ಕರ್ಕೊಂಡು ಹೋಗ್ತಿದ್ದು. ಬೇಡ, ನೀವು ಯಾವಾಗಲೂ ನನ್ನ ಜೊತೆ ಬರೋಕ್ಕಾಗಲ್ಲ. ನಾನು ಒಬ್ಬಳೇ ಓಡಾಡೋದನ್ನ ಕಲ್ತ್ಕೋಬೇಕು. ನಾನು ಬಸ್ಸಲ್ಲಿ ಹೋಗ್ತೀನಿ. ಯಾಕೆ ಈ ಥರ ಮಾತಾಡ್ತಿದ್ರೆ? ಏನಾಯ್ತು? ಏನಾದರೂ ಪ್ರಾಬ್ಲಮ್ಮಾ? ಹಾಗೇನಿಲ್ಲ. ನಿಮ್ಗೆ ಯಾಕೆ ತೊಂದರೆ? ನಿಮ್ಮ ಜೊತೆ ಬರೋದ್ರಿಂದ ನನಗೇನು ತೊಂದರೆ ಆಗುತ್ತೆ? ನನಗೆ ತೊಂದರೆ ಆಗತ್ತೆ. ನಿಮಗ? ಏನು? ಏನಿಲ್ಲ. ಅಂದರೆ ಒಟ್ನಲ್ಲಿ ನಾನು ನಿಮ್ಮ ಜೊತೆ ಬರೋದು ಬೇಡ ಅಂತ ಹೇಳ್ತಾ ಇದ್ದೀರಾ? ಆಯ್ತು. ಊರಿಂದ ಯಾವಾಗ ಬರ್ತೀರಾ? ಹೋದ್ರೆ ಇನ್ಯಾವತ್ತೂ ವಾಪಸ್ ಬರಲ್ಲ ಅನ್ನೋ ಸತ್ಯನ ಹೇಗೆ ಹೇಳಿ? ಗೊತ್ತಿಲ್ಲ. ಗೊತ್ತಿಲ್ಲ? ವಿಚಿತ್ರವಾಗಿ ಮಾತಾಡ್ತಿದ್ದೀರಾ. ನೆನೆ ನಿಮ್ಮಿಂದ ದೂರ ಹೋಗ್ತೀನಿ ಅಂದಿದ್ದೀನ ಬಹುಶಃ ಮರ್ತಿರ್ಬೇಕು ಅನ್ಸುತ್ತೆ. ಏನು ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ ಚಿರು ಅವರೇ. ನನ್ನ ನಾಳೆ ಶಾಪಿಂಗ್ ಕರ್ಕೊಂಡು ಹೋಗ್ತೀರಾ? ಶಾಪಿಂಗ? ಹ್ಞೂ, ನಿಮ್ಮ ಜೊತೆ ಹೋಗ್ಬೇಕು ಅನಿಸ್ತಿದೆ. ನನ್ನನ್ನು ತಪ್ಪು ತಿಳ್ಕೊಬೇಡಿ ಚಿರು ಅವರೇ. ಆಯ್ತು, ಹೋಗೋಣ. ಆದರೆ ಹಸ್ಬೆಂಡು ಅಂತಿದ್ದವರು ಚಿರುವರೆ ಅಂತ ಶುರು ಮಾಡಿದ್ರೆ ಯಾಕೆ? ಇನ್ಮೇಲಿಂದ ನೀವು ನನ್ನ ಗಂಡ ಅಲ್ಲ ಅಲ್ವಾ? ಥ್ಯಾಂಕ್ಸ್ ಚಿರು ಅವರೇ. ಏಕೆ? ನೆನೆ ನಾನು ಕೇಳಿದ ತಕ್ಷಣ ನನ್ನನ್ನು ಪಾರ್ಟಿಗೆ ಕರ್ಕೊಂಡು ಹೋದ್ರಿ. ನಾಳೆ ಶಾಪಿಂಗಿಗೆ ಕರ್ಕೊಂಡು ಹೋಗ್ತಿದ್ದೀರಾ. ನಾನು ನಿಮ್ಮ ಹೆಂಡತಿ ಆಗಿದ್ದಾಗ ನೀವು ಹೇಗೆ ನನ್ನ ಜೊತೆ ನಡ್ಕೋತಿದ್ರೋ ಈಗಲೂ ಹಾಗೆ ನಡ್ಕೋತಿದ್ದೀರಾ ಅಲ್ವಾ? ಅದಕ್ಕೆ ಥ್ಯಾಂಕ್ಸ್. ಏನು ನೀವು ಡಿವೋರ್ಸ್ ಕೊಡ್ತಿದ್ದೀರಾ ಅಂತ ಈ ಥರ ಎಲ್ಲ ಮಾಡ್ತಾಯಿಲ್ಲ, ಕೇಳ್ಕೊಳ್ತಿದ್ದೀರಾ ಅಂತ ಮಾಡ್ತಿದ್ದೀನಿ ಅಷ್ಟೆ. ಗೊತ್ತು ಚಿರು ಅವ್ರೆ. ಒಟ್ಟಿನಲ್ಲಿ ನಾನು ನಿಮ್ಗೆ ಡಿವೋರ್ಸ್ ಕೊಡ್ತಿರೋದು ನಿಮ್ಗೆ ಖುಷಿ ತಾನೆ? ಹಲೋ. ಹಾಂ ಅದೇ ಔಟ್ಲೆಟ್ ಬಗ್ಗೆ ಮಾತಾಡಬೇಕಾಗಿತ್ತು. ಚಿಕ್ಕಮ್ಮವ, ಈ ಲಿಸ್ಟ್ ಇರೋದನ್ನೆಲ್ಲ ತಗೊಂಡ್ ಬನ್ನಿ. ಸರಿಮ್ಮ. ಏನ್ ವಿಶೇಷ? ಚಿರು ಅವ್ರೆ, ನಾ ರೆಡಿ ಇದ್ದೀನಿ, ಬನ್ನಿ. ಒಂದು ಮುಖ್ಯವಾದ ಪೂಜೆ ಇದೆ, ಆ ಪೂಜೆಗೆ ಬೇಕಾಗಿರೋ ಸಾಮಗ್ರಿಗಳ ಲಿಸ್ಟ್ ಇದು, ತಗೊಂಡ್ ಬನ್ನಿ. ಸರಿಯಮ್ಮ. ಕೊಡಿ ಚಿಕ್ಕಮ್ಮವ, ನಾನು ಚಿರು ಅವರೇ ತಗೊಂಡ್ ಬರ್ತೀನಿ. ಅಯ್ಯೋ, ನಿಂಗೆ ಯಾಕೆ? ನಾನ್ ತಗೊಂಡ್ಬರ್ತೀನಿ ಬಿಡು. ನಿನಗೆ ಯಾಕೆ ಕಷ್ಟ? ಅವ್ರು ತರ್ತಾರ ಬಿಡು. ಕಷ್ಟ ಏನು ಮೇಡಮ್, ಎಲ್ಲ ಮುಂದೆ ನಿಂತು ನಾನೇ ಮಾಡಿಸ್ತೀನಿ ಅಂತ ಹೇಳಾದ್ಮೇಲೆ ಇದನ್ನ ನಾನೇ ಮಾಡ್ಬೇಕಲ್ವಾ? ಕೊಡಿ ಚಿಕ್ಕಮ್ಮವ. ಏನು, ನೀನೇ ಮುಂದೆ ನಿಂತು ಪೂಜೆ ಮಾಡಿಸ್ತಿದ್ಯಾ? ಹ್ಞೂ ಚಿಕ್ಕಮ್ಮವ, ನಾಳೆ ನಡೀತಿರೋ ಪೂಜೆಯಲ್ಲಿ ನನ್ನೇ ಮುಂದಾಳತ್ವ. ಹೌದಾ? ಒಳ್ಳೇದು. ಈಗೆಲ್ಲ ಹೋಯ್ಟ್ರಿ? ಚಿರು ಅವ್ರು ನನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತಿದ್ದಾರೆ. ಓ, ನಿನ್ನೆ ಪಾರ್ಟಿ, ಇವತ್ತು ಶಾಪಿಂಗು. ಏನ್ ಮಾಡಿದ್ಯಾ ಚಿರುಗೆ? ನಾನೇನು ಮಾಡಿಲ್ಲ ಚಿಕ್ಕಮ್ಮವ, ಅವ್ರು ಯಾಕೋ ಇತ್ತೀಚೆಗೆ ನನ್ನನ್ನು ತುಂಬಾ ಹಚ್ಕೊಂಡಿದ್ದಾರೆ. ಅಂತೂ ಇಷ್ಟು ದಿನ ಆದ್ಮೇಲೆ ಆದ್ರೂ ಅವ್ನಿಗೆ ಇಷ್ಟು ಒಳ್ಳೆ ಬುದ್ಧಿ ಬಂತಲ್ಲ, ನನಗಂತೂ ತುಂಬಾ ಸಂತೋಷ ನಮ್ಮ. ಚಿರೋರೆ, ಬನ್ನಿ ಬೇಗ, ಪೂಜೆ ಸಾಮಾನು ತಗೋಬೇಕು. ಏನ್ರಿ ಅದು ಚಿರೋರೆ ಅಂತಿರೋದು? ಮತ್ತೇನ್ ಕರಿಬೇಕು? ಅಲ್ಲಮ್ಮ, ನೀನು ಇಷ್ಟು ದಿವಸ ಅವನ್ನ ಹಸ್ಬೆಂಡು ಅಂತಿದ್ಯಲ್ಲ, ಇವಾಗ ಚಿರು ಅಂತ ಹೇಳ್ತಿದ್ಯಾ, ಅದಕ್ಕೆ ಏನು ಅಂತ ಕೇಳ್ತೇನೆ. ಅದೇನ ಚಿರು? ಅದಾ ಚಿಕ್ಕಮ್ಮವ, ಯಾವಾಗ್ಲೂ ಒಂದೇ ತರ ಇರಕ್ಕಾಗಲ್ಲ ಅಲ್ವಾ? ಆಗಾಗ ಬದಲಾಗ್ಬೇಕು. ಚಿರು, ನೀನು ದೀಪ ಇವಾಗ ಹೊರಗೆ ಹೋಗ್ತಿದಾರಲ್ಲ, ನಾನು ಕವನನ್ ಕರ್ಕೊಂಡ್ ಬರ್ತೀನಿ ಕಣೋ. ಅವ್ಳು ಮೊನ್ನೆಯಿಂದ ರೂಮ್ ಬಿಟ್ಟು ಹೊರಗೆ ಹೋಗಿಲ್ಲ. ಸರಿ, ಬನ್ನಿ ಹೊರಡೋಣ. ನೀವಿಬ್ರು ಹೋದ್ರೆ ನಾನು ಬರ್ತೀನಿ. ಅಯ್ಯೋ, ನೀನ್ ನಮ್ ಜೊತೆ ಬಂದ್ರೆ ಸೌಂದರ್ಯ ಜೊತೆ ಆಗಿರ್ತಾರೆ ಅಲ್ಲ ಸೌಂದರ್ಯ?
ಹೌದು ಚಿಕ್ಕತ್ತೆ, ನೀವೇನು ಹೋಗೋದು ಬೇಡ, ನೀವಿಲ್ಲೇ ಇರಿ. ಸರಿನಮ್ಮ. ಸರಿ ನೋಡೋಣ. ಚಿರು, ಏನೇನ್ ಬೇಕು ಅಂತ ಲಿಸ್ಟ್ನ ದೀಪನ್ ಹತ್ರ ಕೊಟ್ಟಿದ್ದೀನಿ, ಮರಿದೆ ಎಲ್ಲದನ್ನು ತಗೊಂಡ್ ಬಾ. ಸರಿ, ಮರಿದೆ ಎಲ್ಲ ತರ್ತೀನಿ. ಬನ್ನಿ. ದೀಪ ಅಲ್ಲಿ ನೋಡು, ಚಿರುಗೆ ಬಟ್ಟೆ ಬೇಕು ಅಂತಿದ್ದಿಲ್ಲ, ಅಲ್ಲಿದೆ ನೋಡು. ಹೋಗು ಹೋಗು. ಬನ್ನಿ ಚಿರು ಅವರೇ. OMG, ಬೈಲಿ. ಮೇಡಮ್, ಇವ್ರಿಗೋಸ್ಕರ ಬಟ್ಟೆ ತೋರಿಸಿ. ಅದು ತೋರಿಸಿ. ಚಿರವರೆ ನೋಡಿ, ಚೆನ್ನಾಗಿದೆ ಅಲ್ವಾ? ಅದು ಅದು ನಾನು ಒಬ್ಬಂಗೆ ಬಟ್ಟೆ ನೋಡ್ತಾ ಇದ್ದೀರಾ? ಪೂಜೆ ಆದ್ಮೇಲೆ ಎಲ್ರಿಗೂ ಬಟ್ಟೆ ನೋಡ್ಬೇಕು ತಾನೆ? ಅದನ್ನ ಆಮೇಲೆ ನೋಡೋಣ ಚಿರು ಅವರೇ. ಮೊದಲು ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಆಯ್ಕೆ ಮಾಡೋಣ, ಆವಾಗಲೇ ನನ್ನ ಸಮಾಧಾನ. ಯಾವ್ದು ಇಷ್ಟ ಆಯ್ತು? ನಾನು ನೋಡ್ತಾನೆ ಇದ್ದೀನಿ. ಅದೇ ನಿನ್ನೆಯಿಂದ ಚಿರೋರೆ ಅಂತಿರೋದು. ಇನ್ಮೇಲಿಂದ ನಿಮ್ಮನ್ನ ಅಜ್ಬೆಣ್ಣು ಅಂತ ಕರೆಯೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಹಾಗೆ ಕರಿತೀವಿ. ಈಗ ಹೇಳಿ, ಇದ್ರೆ ಯಾವ್ದಾದ್ರೂ ಇಷ್ಟ ಆಯ್ತಾ? ಸರ್, ಯಾರಮ್ಮ? ನೀವೇ ಭಾಸ್ಕರ್ ಸರ್, ಬನ್ನಿ ಇಲ್ಲಿ. ಅಲ್ಲಮ್ಮ, ಇಷ್ಟ ದಿನ ಪ್ರೀತಿಯಿಂದ ಚಿಕ್ಕ ಮಾವ ಅಂತ ಬಾಯಿ ತುಂಬಾ ಕರಿತಿದ್ದಲ್ಲಮ್ಮ, ಈಗ ಯಾಕೆ ಸರ್ ಅಂತ ಇದೆಯಾ? ಸರ್, ನಿಮ್ಮಲ್ಲಿರೋ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ, ಆದ್ರೆ ಇನ್ಮುಂದೆ ನಿಮ್ಮನ್ನ ಆ ಥರ ಕರೆಯೋಕ್ಕಾಗಲ್ಲ. ಅದೇ ಯಾಕೆ? ಚಿರು, ಏನಪ್ಪ ಇದು? ಏನು ಗೊತ್ತಾಗ್ತಿಲ್ವೇ? ಗಂಡ ಹೆಂಡತಿ ಹೀಗೆ ಸೈಲೆಂಟ್ ಆಗ್ಬಿಟ್ರೆ ಏನ್ ಮಾಡೋದು ನಾವು? ಬಿಡಿ ಸರ್, ನೋಡಿ, ಈ ಚಿರೋರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನಂಗೆ ಅನ್ಸುತ್ತೆ. ಹೌದಮ್ಮ, ಪರ್ಫೆಕ್ಟ್ ಆಗಿದೆ. ಅಲ್ವಾ? ನೋಡ್ದೆ ಚಿರೋರೆ, ಇದು ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಹೇಳಿಲ್ವಾ? ಮೇಡಮ್, ಇದು ಪ್ಯಾಕ್ ಮಾಡಿ. ನಿಮ್ಗೆ ಓಕೆ ಅಲ್ವಾಪ್ಪ ಚಿರು? ದೀಪ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ ಅಂದಮೇಲೆ ಓಕೆನೇ ಚಿಕ್ಕಪ್ಪ. ಮಾತು ಅಂದ್ರೆ ಇದು ಅಲ್ಲ ದೀಪ, ನಿನ್ ಗಂಡಂಗೆ ಒಬ್ಬನ್ಗೆ ಸೆಲೆಕ್ಟ್ ಮಾಡಿದ್ರೆ ಸಾಕ, ನಮ್ಗೆಲ್ಲ? ಮಾಡ್ತೀನಿ ಸರ್. ಸರಿ, ನೀನು ಮನೇಲಿರೋ ಗಂಡಸಿಗೆಲ್ಲ ಇಲ್ಲೇ ಸೆಲೆಕ್ಟ್ ಮಾಡು, ನಾನು ಕವನನ್ ಕರ್ಕೊಂಡು ಕೆಳಗಡೆ ಹೋಗ್ತೀನಿ. ಅವಳಿಗೆ ಇಲ್ಲಿರೋದು ಇಷ್ಟ ಆಗ್ತಿಲ್ಲ, ಕೆಳಗಡೆ ಒಳ್ಳೆ ಕಲೆಕ್ಷನ್ಸ್ ಇದೆಯಂತೆ, ಸರಿನಾ? ಆಯ್ತು ಸರ್. ಚಿಕ್ಕಪ್ಪ ಹೇಳ್ದಂಗೆ ಎಲ್ರಿಗೂ ಬಟ್ಟೆ ಸೆಲೆಕ್ಟ್ ಮಾಡ್ತಾರೆ, ನಾನು ಬರ್ತೀನಿ.